ಕೇಳಪಟ್ಟೆ. ಅನೇಕ ಜನ ನನಗೆ ದೂರವಾಣಿ ಕರೆ ಮಾಡಿ ಆ ಘಟನೆ ನಡೆದ ದಿವಸನೇ ನನಗೆ ಗೊತ್ತಾಗಿದೆ. ಇದು ಯಾಕೆ ನಡೀತೈತಿ ಆಗತ್ತೆ ಅನ್ನೋದು ನಮಗೆ ಪೂರ್ಣ ಗೊತ್ತಿತ್ತು. ಅಂದ್ರೆ ಇಂಥ ಘಟನೆಗಳು ಅನೇಕ ಮಾಡಿದಾರ. ಅವರು ಸಮಾಜದ ದುಡ್ಡು ತಗೊಂಡು ತಮ್ಮ ಹೆಸರಲ್ಲಿ ವೈಯಕ್ತಿಕ ಆಸ್ತಿ ಮಾಡ್ಕೊಂಡ್ರ ಮತ್ತು ಇಂಥ ಅಕ್ರಮ ಸಂಬಂಧಗಳನ್ನ ಬಹಳಷ್ಟು ಇಟ್ಕೊಂಡ್ರ. ಅದು ಒಂದಲ್ಲ ಎರಡಲ್ಲ. ನಾನು ಹೇಳಕ್ ಹೋದ್ರೆ ನಮ್ಗೆ ಗೊತ್ತಿದ್ದೆ ನಮ್ಮ ಸ್ವಚ್ಛವಾದ ಪೀಠ, ನಮ್ಮ ಕೂಡಲ ಸಂಗಮ ಒಂದು ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ. ಆ ಒಂದು ಪವಿತ್ರ ಕ್ಷೇತ್ರ ನಾನು ಅಪವಿತ್ರ ಆಗ್ಬಾರ್ದು ಅನ್ನೋದು ಮಾತನ್ನು ಕೂಡ ನಿಮ್ಮ ಮಾಧ್ಯಮಕ್ಕೆ ಹೇಳಿದ್ದೆ. ನಾನು ಆ ಅಪವಿತ್ರ ಮಾಡುವಂತ ಶಕ್ತಿಗಳು ಬಂದು ಅಲ್ಲಿ ಕೂಡಬಾರ್ದು. ಆ ಒಂದು ವಿಚಾರದಲ್ಲೇ ನಮ್ಮ ಸಮುದಾಯದ ಅನೇಕ ಹಿರಿಯ ಮುಖಂಡರು ಅವರು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನ್ಯೂಸ್ ಡೆಸ್ಕ್ ನಿಂದ ನೇರವಾಗಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಇಲ್ಲಿ ಸ್ವಾಮೀಜಿ ವಿರುದ್ಧ ಒಂದ್ ಕಡೆಯಲ್ಲಿ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ಇತ್ತ ಗಮನಿಸ್ತಾ ಹೋಗೋದಾದ್ರೆ ಸ್ವಾಮೀಜಿ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಯಲ್ಲೂ ಗುರುತಿಸ್ಕೊಂಡಿದ್ರು, ಬಿಜೆಪಿ ಪಕ್ಷದ ನಾಯಕರ ಜೊತೆಯಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಷಡ್ಯಂತ್ರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರಾಜಕೀಯ ನಾಯಕರು ಹಾಗಾದ್ರೆ ಷಡ್ಯಂತ್ರ ಮಾಡಿರಬಹುದು? ಜಯಮೃತ್ಯುಂಜಯ ಸ್ವಾಮೀಜಿ ಅಂದರೆ ಸಾಕಷ್ಟು ಹೆಸರನ್ನು ಇರ್ತಕ್ಕಂತಹ ಸ್ವಾಮೀಜಿ, ಪ್ರಮುಖವಾಗಿ ಲಿಂಗಾಯತ ಸಮುದಾಯದಲ್ಲಿ ಬರ್ತಕ್ಕಂತಹ ಪಂಚಮಸಾಲಿ ಸಮುದಾಯ ಅಂತ ಏನಿದೆ ಆ ಸಮುದಾಯದ ಪ್ರಭಾವಿ ಸ್ವಾಮೀಜಿಗಳಲ್ಲಿ ಒಬ್ಬರು ಸಹ ಈ ಜಯಮೃತ್ಯುಂಜಯ ಸ್ವಾಮೀಜಿ. ಇವರು ಸಾಕಷ್ಟು ವರ್ಷಗಳಿಂದ ಏನೋ ಸಮುದಾಯದ ಮೀಸಲಾತಿ ವಿಚಾರಕ್ಕೋಸ್ಕರ ಸಾಕಷ್ಟು ಹೋರಾಟವನ್ನು ನಡೆಸಿದರು. ಕಳೆದ 2 ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾರೆ. ಆ ಹೋರಾಟದಲ್ಲಿ ಸಾಕಷ್ಟು ಪೊಲೀಸರು ಮತ್ತು ಸಮುದಾಯದ ಕೆಲವೊಂದಿಷ್ಟು ಕಾರ್ಯಕರ್ತರ ನಡುವೆ ದೊಡ್ಡ ಮಟ್ಟದಲ್ಲಿ ಜಗಳಗಳು ಸಹ ಆಗ್ತವೆ ಮತ್ತು ಲಾಠಿ ಚಾರ್ಜ್ ಸಹ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಉಟ್ಕೊಂಡಂತಹ ಒಂದು ಕಿಡಿ ಇಲ್ಲಿವರೆಗೂ ಸಹ ಬಂದಿರತಕ್ಕಂಥದ್ದು ರಾಜಕೀಯವಾಗಿ ಹೇಳೋದಾದರೆ. ಯಾಕಂದರೆ ಜಯಮೃತ್ಯುಂಜಯ ಸ್ವಾಮೀಜಿ ಮೇಲೆ ಬಂದಿರತಕ್ಕಂಥ ಅಲಿಗೇಷನ್ ಏನಿದೆ, ಇದೀಗ ಲೈಂಗಿಕ ದೌರ್ಜನ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಹಿಳೆ ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ, ಮಹಿಳಾ ಆಯೋಗಕ್ಕೆ ಹೀಗೆ ದೂರನ್ನು ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟ್ರಿಗೂ ಸಹ ದೂರನ್ನು ಕೊಟ್ಟಿದ್ದಾರೆ. ಅದು ಒಂದು ತನಿಖೆಯ ಭಾಗವಾಗಿದೆ. ತನಿಖೆ ಸಹ ನಡೆಯುತ್ತೆ. ಅದರಲ್ಲಿ ಯಾರು ತಪ್ಪಿಸ್ತಾರೆ ಅಂತ ಪ್ರೂವ್ ಆಗುತ್ತೆ. ಆಗ ಅವರು ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಆದರೆ ಇದನ್ನು ಸೈಡಿಗೆ ಇಟ್ಬಿಟ್ಟು ಇದನ್ನು ರಾಜಕೀಯವಾಗಿ ನೋಡೋದಾದರೆ ಕಾಂಗ್ರೆಸ್ ಮತ್ತು BJP ನಾಯಕರ ಇಬ್ಬರ ಜೊತೆಯಲ್ಲೂ ಸಹ ಗುರುತಿಸಿಕೊಂಡಿರ್ತಕ್ಕಂತಹ ಈ ಸ್ವಾಮೀಜಿ ಸಾಕಷ್ಟು ಅತಿ ಹೆಚ್ಚು ಗುರುತಿಸಿಕೊಂಡಿರ್ತಕ್ಕಂಥದ್ದು BJP ನಾಯಕರ ಜೊತೆ. ಅದರಲ್ಲೂ ಪ್ರಮುಖವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್, ಅಂದರೆ BJPಯಿಂದ ಉಚ್ಚಾಟಿತವಾಗಿರ್ತಕ್ಕಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಸಾಕಷ್ಟು ಅನನ್ಯವಾಗಿ ಸಂಬಂಧವನ್ನು ಹೊಂದಿದ್ದಾರೆ. ಅದೇ ರೀತಿ CC ಪಾಟೀಲ್ ಅವರ ಜೊತೆಯೂ ಸಹ ಸಂಬಂಧವನ್ನು ಹೊಂದಿದ್ದಾರೆ. ಮುರುಗೇಶ್ ನಿರಾಣಿ ಅವರಿಂದ ಸಾಕಷ್ಟು ಮನಸ್ತಾಪವನ್ನು ಮಾಡಿಕೊಂಡ್ರು BJPಯಲ್ಲಿದ್ದಂಥ ಸಂದರ್ಭದಲ್ಲಿ. ಅವರಿಂದ ಸ್ವಲ್ಪ ಮಟ್ಟಿಗೆ ದೂರವನ್ನಾದರೂ ಇವರ ವಿರುದ್ಧವಾಗಿ ಮುರುಗೇಶ್ ನಿರಾಣಿ ಅವರು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮಠವನ್ನು ಸಹ ಕಟ್ಟಿ ಅದಕ್ಕೆ ಸ್ವಾಮೀಜಿಯನ್ನು ಸಹ ನೇಮಿಸೋದಕ್ಕೆ ಮುಂದಾಗ್ತಾರೆ. ಇದಾದ ನಂತರ BJP ಗೌರ್ಮೆಂಟ್ ಹೋಗಿ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತೈತೆ. ಈ ಸಂದರ್ಭದಲ್ಲೂ ಸಹ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾರೆ. ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡಿಸ್ಬೇಕಂತ ಹೇಳ್ಬಿಟ್ಟು ತಮ್ಮ ಸಮುದಾಯದ ಮುಖಂಡರ ಜೊತೆಗೂಡಿ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ. ಆದರೆ ಕಾಂಗ್ರೆಸ್ ನಾಯಕರು ಸಹ ಸ್ವಾಮೀಜಿ ಜೊತೆಗೆ ಕೈಯನ್ನು ಜೋಡಿಸ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮೀಜಿ ಮತ್ತು ಈಗ ಏನು ಈ ಸರ್ಕಾರದಲ್ಲಿ ಭಾಗವಾಗಿರ್ತಕ್ಕಂತಹ ಶಾಸಕ ವಿಜಯಾನಂದ ಕಶ್ಯಪ್ ಏನಿದ್ದಾರೆ ಅವರ ಜೊತೆ ಸಾಕಷ್ಟು ಮನಸ್ತಾಪವನ್ನು ಹೊಂದಿರ್ತಕ್ಕಂಥವ್ರು. ಬಹಿರಂಗವಾಗಿಯೇ ಇಬ್ಬರು ಪರಸ್ಪರ ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ. ಹಾಗಾಗಿ ಒಂದು ವಿಜಯಾನಂದ ಕಾಶ್ಯಪ್ಪನವರು ಹೇಳುವ ಪ್ರಕಾರ ಸ್ವಾಮೀಜಿಯವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಮಠದಲ್ಲಿ ಕೂರುವುದನ್ನು ಬಿಟ್ಟು ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅವರು ಸಮುದಾಯದ ಹಿತಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇಲ್ಲ, ಯಾರ್ದೋ ಏಜೆಂಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಸಾಕಷ್ಟು ಅಲಿಗೇಷನ್ನ ಆರೋಪವನ್ನು ಮಾಡ್ತಾರೆ. ಹೀಗಾಗಿ ಸ್ವಾಮೀಜಿಯವರು ಹೇಳುವ ಪ್ರಕಾರ ಇದೊಂದು ರಾಜಕೀಯ ಪಿತೂರಿಯಾಗಿದೆ, ನನ್ನನ್ನು ಮುಗಿಸೋದಕ್ಕೆ ಈ ರೀತಿ ಒಂದು ಪ್ರಕರಣವನ್ನು ಬೆಳಕಿಗೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವರೇ ಸ್ವತಃವಾಗಿ ಈಗ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ, ತನಿಖೆಯನ್ನು ಯಾವ ರೀತಿ ನಡೆಸ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸಂಪತ್. ಎಸ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರ್ಬೋದು, ಒಂದ್ ಕಡೆಯಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ಹಾಗೇನೆ ಸ್ವಾಮೀಜಿ ವಿಜಯಪುರದಲ್ಲೂ ಕೂಡ ದೂರನ್ನ ಕೊಟ್ಟಿದ್ದಾರೆ, ಪ್ರತಿ ದೂರು ದಾಖಲಾಗಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಸುನಿಲ್ ಭಾಸ್ಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್ ಭಾಸ್ಕರ್, ಈಗಾಗಲೇ ಒಂದ್ ಕಡೆಯಲ್ಲಿ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟರೆ ಇತ್ತ ಸ್ವಾಮೀಜಿ ಕೂಡ ದೂರನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿ ಕೊಟ್ಟಿರುವಂತ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಏನಂತಂದ್ರೆ ಕೂಡಲ ಸಂಗಮದ ಜಯಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಸಹಿತ ಏಪ್ರಿಲ್ 4ರಂದು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರನ್ನ ದಾಖಲಿಸಿದ್ದಾರೆ. ಈ ದೂರಿನಲ್ಲಿ ಪ್ರಮುಖವಾಗಿ ಅವರೇನು ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ, ಕಳೆದ ಫೆಬ್ರವರಿ 11ರಂದು ನಾನು ಕಗ್ಗೋಡದಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ಕಾರಣ ಆಡಳಿಸಿ ಒಂದಷ್ಟು ಜನ ನನ್ನ ಕಾರಿನ ಗ್ಲಾಸ್ ಮೇಲೆ ಕೈಯಿಂದ ಕಲ್ಲು ಕೂಡ ಕೈಯಿಂದ ಜಜ್ಜಿದ್ರ ಆರೋಪವನ್ನು ಕೂಡ ಅವರು FIR ಮಾಡಿರುವಂತದ್ದು.
ಒಬ್ರು ಮಹಿಳೆ ನನಗೆ ಬೆಂಗಳೂರು ಮೂಲದ ಮಹಿಳೆ ಬಂದು ಮೊದಲು ಪರಿಚಯ ಮಾಡ್ಕೋತಾಳೆ, ನಾನು ನಿಮ್ಮ ಸಮಾಜದವರು ಅಂತ ಹೇಳಿ ಪರಿಚಯ ಮಾಡ್ಕೊಂಡು ಬಳಿಕ ನಾನು ಒಂದು NGO ಸೊಸೈಟಿ ಸಂಘ ನಡೆಸ್ತಾ ಇದ್ದೀನಿ. ಈ ಸಂಘದ ಮೂಲಕ ಒಂದಿಷ್ಟು ಸಮಾಜದ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೀನಿ, ಇದರಿಂದ ನಿಮ್ಮಿಂದ ಒಂದಿಷ್ಟು ಹಣ ಡೊನೇಟ್ ಆಗ್ಬೇಕು ಅಂತ ಹೇಳಿ ಆ ಮಹಿಳೆ ಮನವಿ ಮಾಡ್ಕೊಂಡಿದ್ಲಂತೆ. ಜೊತೆಗೆ ಅದೇ ವಿಚಾರವನ್ನು ಇಟ್ಕೊಂಡು ಆಮೇಲೆ ಶ್ರೀಗಳಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ಅಂತ ಹೇಳಿ ಕೂಡ ಅವರು ತಮ್ಮ FIR ಕಾಪಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಶ್ರೀಗಳ ಆಪ್ತರಾಗಿರುವಂತವ್ರು ಅವರಿಗೆ ಸಹಿತ 3 ಕೋಟಿ ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ರು ಅಂತ ಹೇಳಿ ಶ್ರೀಗಳು ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಶ್ರೀಗಳು ಎಲ್ಲೂ ಕೂಡ ಈ ಮಹಿಳೆ ಆರೋಪದ ವಿಚಾರವಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ನನಗೆ ದುಡ್ಡಿನಿಂದ ಡಿಮ್ಯಾಂಡ್ ಮಾಡಿದ್ದಾರೆ ಎಂಬ ಒಂದು ಉಲ್ಲೇಖವನ್ನ ಮಾತ್ರ ಅವರು ತಮ್ಮ FIR ಕಾಪಿಯಲ್ಲಿ ಮಾಡಿರುವಂತದ್ದು. ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಮೊದಲಿಗೆ ಪರಿಚಯ ಮಾಡಿಕೊಂಡು ನಮ್ಮ ಏನು ಸಮಾಜದ ಒಂದು ಏಳಿಗೆಗಾಗಿ, ಸಮಾಜದ ಮಕ್ಕಳ ಏಳಿಗೆಗಾಗಿ ನಾನು ಶ್ರಮ ವಹಿಸ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕಾಗಿ ಏನು NGO ಮಾಡ್ಕೊಂಡಿದ್ದೀನಿ, ಅದರ ಮೂಲಕ ಏನಾದ್ರೂ ಧನ ಸಹಾಯ ಮಾಡಿ ಅಂತ ಹೇಳಿ ಶ್ರೀಗಳಿಗೆ ಭೇಟಿಯಾಗಿ ಬಳಿಕ ಅದೇ ನಾನು ಸಾಧ್ಯವಾದ್ರೆ ಸಹಾಯ ಮಾಡ್ತೀನಿ ಅಂತ ಶ್ರೀಗಳು ಹೇಳಿದ್ರಂತೆ ತಮ್ಮ FIR ಅಲ್ಲಿ ಉಲ್ಲೇಖ ಮಾಡಿರುವ ಪ್ರಕಾರ. ಬಳಿಕ ಅವರು ಮಾಡ್ಲಿಲ್ಲ ಎಂಬ ಕಾರಣಕ್ಕಾಗಿ ಅವರು ಹಣಕ್ಕೆ ಬೇಡಿಕೆ ಇಡಕ್ ಶುರು ಮಾಡಿದ್ರು, ನನ್ನ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದ್ರು ಅಂತ ಹೇಳಿ 4 ವಿರುದ್ಧ ಈಗಾಗಲೇ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ಅವರು FIR ಕೂಡ ಮಾಡಿರುವಂತದ್ದು. ಸಂಪತ್. ಸುನಿಲ್ ಭಾಸ್ಕರ್, ಈಗ ಏಪ್ರಿಲ್ 4ನೇ ತಾರೀಕು ಸ್ವಾಮೀಜಿ ಕಂಪ್ಲೇಂಟ್ ಕೊಡ್ತಾರೆ, ಇವತ್ತು ಏಪ್ರಿಲ್ 7ನೇ ತಾರೀಕು, ದೂರ ಏನೋ ದಾಖಲಾಯಿತು, ಆದ್ರೆ ಕ್ರಮ ಆಯ್ತಾ ಹೇಗೆ? ಖಂಡಿತವಾದ ಸಂಪತ್ತು ಏನಂತಂದ್ರೆ ಇನ್ನೂವರೆಗೂ ಯಾವುದೇ ರೀತಿಯಾದಂತಹ ಕ್ರಮ ಆಗಿಲ್ಲ. ಆದ್ರೆ ಘಟನೆ ನಡೆದಿದ್ದು ಫೆಬ್ರವರಿ 11ರಂದು ಘಟನೆ ನಡೆದ್ರು ಏಪ್ರಿಲ್ 4ರವರೆಗೂ ಸಹಿತ ಸ್ವಾಮೀಜಿಗಳು ಯಾವುದೇ ರೀತಿಯಾದಂತಹ ದೂರನ್ನ ನೀಡಲಿಲ್ಲ. ಆದ್ರೆ ಇಷ್ಟು ದಿನಗಳ ಕಾಲ ಯಾಕೆ ಸ್ವಾಮೀಜಿಗಳು ಈ ಘಟನೆ ನಡೆದ ಬಳಿಕ ಕೂಡ ದೂರ ನೀಡಲಿಲ್ಲ ಎಂಬುವಂಥದ್ದು ಕೂಡ ಈ ವಿಚಾರವಾಗಿ ಸ್ವತಃ ಸ್ವಾಮೀಜಿಗಳು ಸ್ಪಷ್ಟಪಡಿಸಬೇಕಾಗುತ್ತೆ. ಜೊತೆಗೆ ಪೊಲೀಸರು ಕೂಡ ಈ ವಿಚಾರವಾಗಿ ಕೂಲಂಕುಷವಾಗಿ ತನಿಖೆ ನಡೆಸುವ ಮೂಲಕ ಇಷ್ಟೊಂದು ದಿನಗಳ ಕಾಲವಾದ್ರೂ ಯಾಕೆ ಅವ್ರ FIR ಇಲ್ಲ, ಬಳಿಕ ಈಗ ಯಾಕೆ FIR ಕೊಟ್ಟರು ಅಂದ್ರೆ ಅಂದು ನಮ್ಮ ಮೇಲೆ ನನ್ನ ಬೆಂಗಾವಲಿನ ವಾಹನ ಚಾಲಕ ಇದ್ದುದರಿಂದ ನನ್ನ ರಕ್ಷಣೆ ಆಯ್ತು ಅಂತ ಹೇಳಿ ಕೂಡ ಅವ್ರು ತಮ್ಮ FIR ಅಲ್ಲಿ ದಾಖಲೆ ಮಾಡಿದ್ದಾರೆ. ಅವತ್ತು ಬೆಂಗಾವಲು ಪೊಲೀಸ್ ವಾಹನ ಇತ್ತು, ಅದರಿಂದ ನಮ್ಮನ್ನ ಬದುಕಿಸ್ಲಿಕ್ಕೆ ಸಾಧ್ಯ ಆಯ್ತಿಲ್ಲ, ನಮ್ಮನ್ನ ಹಲ್ಲೆ ಮಾಡಕ್ ಮುಂದಾಗಿದ್ರು ಅಂತ ಹೇಳಿ ಕೂಡ ತಾವು FIR ಅಲ್ಲಿ ದಾಖಲೆ ಮಾಡಿದ್ದಾರೆ. ಫೆಬ್ರವರಿ 11ರಂದು ಘಟನೆ ನಡೆದ್ರೆ ಏಪ್ರಿಲ್ 4ರವರೆಗೂ ಯಾಕೆ ಶ್ರೀಗಳು FIR ಮಾಡ್ಲಿಲ್ಲ ಅಥವಾ ಘಟನೆಗೆ ಸಂಬಂಧಪಟ್ಟಂತೆ ಯಾಕೆ ದೂರಲ್ಲಿ ದಾಖಲಿಸಲಿಲ್ಲ ಎಂಬುದು ಕೂಡ ಶ್ರೀಗಳೇ ಇದಕ್ಕೆ ಸ್ಪಷ್ಟನೆ ನೀಡಬೇಕಾಗುತ್ತೆ. ಜೊತೆಗೆ ಪೊಲೀಸ್ ತನಿಖೆಯಿಂದ ಕೂಡ ಇದರ ಸತ್ಯಾಂಶ ಹೊರಬರಬೇಕಾಗಿರುವಂತದ್ದು. ಸಂಪತ್. ಥ್ಯಾಂಕ್ ಯು ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.